ಹೆಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಾನು ನಿಮ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೆ ಪಿ ಎಸ್ ಸಿಯಲ್ಲಿ ಕೆ ಎ ಎಸ್ ನೋಟಿಫಿಕೇಷನಿಂದು ಅಪ್ಲಿಕೇಶನ್ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದರು. ಬಟ್ ಅದು ಅಪ್ಲಿಕೇಶನ್ ಆಗ್ತಾ ಇದೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ಲಾಗಿನ್ ಒನ್ ಟೈಮ್ ರಿಜಿಸ್ಟ್ರೇಷನ್, ಯಾರು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ದೀರಲ್ಲ ಅವರು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಒ ಟಿ ಪಿ ತೊಗೊಂಡ್ಬಿಟ್ಟು ಅದನ್ನು ಒ ಟಿ ಪಿ ಪಾಸ್ವರ್ಡ್ ಹಾಕಿಬಿಟ್ಟು ಒ ಟಿ ಪಿ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿದ್ರೆ ನಿಮಗೆ ಅಲ್ಲಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ನಾನಿಲ್ಲಿ ಏನಕ್ಕೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಹಾಕ್ತಾ ಇದ್ದೀನಿ ಅಂತ ಅಂದರೆ, ಬಿಕಾಸ್ ಈ ವರ್ಷ ನಿಮಗೆ ರಿಸರ್ವೇಷನ್ಗೆ ಸಪ್ರೇಟಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಿಫೋರ್ ಪೋರ್ಟಲಲ್ಲಿ ಯಾರು ಎನ್ರೋಲ್ಮೆಂಟ್ ನಂಬರ್ ತೊಗೊಂಡಿದ್ದೀರಾ ಅವರು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಎನ್ರೋಲ್ಮೆಂಟ್ ಆಗಿಬಿಟ್ಟು ನೀವು ಕಾಸ್ಟ್ ಸರ್ಟಿಫಿಕೇಟನ್ನು ಯಾರ್ಯಾರು ಕಾಸ್ಟ್ ಸರ್ಟಿಫಿಕೇಟ್ ನೀವು ತೊಗೊಂಡಿದ್ದೀರಲ್ಲ, ಲೈಕ್ ಎಸ್ ಸಿಯಲ್ಲಿ SEA, SEB, SEC ಅಂತ ತೊಗೊಂಡಿದ್ದೀರಲ್ಲ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಅಲ್ಲಿ PDF ಮಾಡಿ ಅದರಲ್ಲಿ ಹಾಕಬೇಕು ಲಿಂಕಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಸರ್ಟಿಫಿಕೇಟ್, ನಿಮಗೆ ಕನ್ನಡ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಅದನ್ನು ಕೂಡ PDF ಮಾಡಿ ನೀವು ಅಲ್ಲಿ ಹಾಕಬೇಕು. ಒಂದು ಕಾಸ್ಟ್ ಸರ್ಟಿಫಿಕೇಟು, ನೆಕ್ಸ್ಟು ಕನ್ನಡ ಸರ್ಟಿಫಿಕೇಟು, ಆಮೇಲೆ ಇವೆರಡನ್ನೂ ಹಾಕಿ ನೀವು ಅದನ್ನು ಸೇವ್ ಮಾಡಿ. ನೆಕ್ಸ್ಟು ಕಂಟಿನ್ಯೂ ಅಂತ ಹೋಗಿ ಅದು ಲಾಸ್ಟಿಗೆ ನೀವು ಫೈನಲ್ ಸಬ್ಮಿಷನ್ ಆಗುತ್ತೆ ನಿಮ್ಮದು. ಇದು ಜಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀವು ಬ್ಯಾಕ್ ಬಂದುಬಿಟ್ಟು ನೆಕ್ಸ್ಟು ನೀವು ಯಾವ ಅಪ್ಲಿಕೇಶನ್ ಪೋರ್ಟಲಿಗೆ ಹೋದ್ರಿ ಅಂದರೆ ನಿಮಗೆ ಯಾವ್ದು ಅಪ್ಲಿಕೇಶನ್ ಬೇಕಲ್ವಾ ಅದು KS ನಿಮಗೆ ಓಪನ್ ಆಗುತ್ತೆ. ಫಸ್ಟ್ ಒನ್ 2026-27 ಸಾಲಿನ ಗೆಜೆಟೆಡ್ ಪ್ರೊಫೆಷ್ನರಲ್ಲಿ ನೀವು ಹೋಗಿ ಲಾಸ್ಟಿಗೆ ವ್ಯೂ ಅಂತ ಲಾಸ್ಟ್ ಬಂದರೆ ಅಪ್ಲೈ ಅಂತ ಇದೆ. ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅದು ಡೈರೆಕ್ಟಾಗಿ ನೀವು ಹಾಕಿರೋವಂಥ ಎಲ್ಲ ಡೀಟೇಲ್ಸ್ನ ತಗೊಂಡು ಸೊ ಅದು ಸೇವ್ ಆಗುತ್ತೆ. ಸೇವ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಪ್ಲೀಸ್ ಈ ಇನ್ಫಾರ್ಮೇಷನ್ ಯಾರಿಗೆ ಗೊತ್ತಿಲ್ವಲ್ಲ ಅವರು ದಯವಿಟ್ಟು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ. ಬಿಕಾಸ್ ನೀವು ವಿತೌಟ್ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡದೆ ಅಥವಾ ಕನ್ನಡ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡದೆ ನೀವೇನಾದರೂ ಪ್ರಿಲಿಮ್ಸ್ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿದರೆ ಅದು ವ್ಯಾಲಿಡ್ ಆಗಲ್ಲ. ಕಂಪಲ್ಸರಿ ನೀವು ಹೊಸ ಕಾಸ್ಟ್ ಸರ್ಟಿಫಿಕೇಟ್ನ ನೀವು PDF ಅಲ್ಲಿ ಅಪ್ಲೋಡ್ ಮಾಡಲೇಬೇಕು. ಓಕೆ, ಥ್ಯಾಂಕ್ ಯು.